ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಇವತ್ತು ಬಹಳ ಮಹತ್ತರವಾದಂತಹ ದಿನ. ಯಾಕೆಂದರೆ ಸೌಜನ್ಯ ಪ್ರಕರಣದಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಪ್ರಕರಣದ ವಿಚಾರಣೆ ಈ ಹಿಂದೆ ನಡೆಸಿತ್ತು. ಈ ಒಂದು ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳಿದ್ರಲ್ಲ, ಆ ಸಾಕ್ಷಿಗಳ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು. ಇವತ್ತು ಈಗ ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಬಹುಶಃ ಎಲ್ಲರ ನಿರೀಕ್ಷೆಯಂತೆ ಈ ಸೌಜನ್ಯ ಪ್ರಕರಣದ ಮರು ತನಿಖೆಯನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟರೆ ಒಂದು ನಿರೀಕ್ಷೆ, ಒಂದು ನ್ಯಾಯ ಸಿಗಲಿ ಅಂತೇಳಿ ಕಾತುರದಿಂದ ಕಾಯ್ತಿದ್ದಂಥ ಎಲ್ಲರಿಗೂ ಕೂಡ ಅದೊಂದು ರೀತಿಯ ಸಂತಸದ ವಿಚಾರ. ನ್ಯಾಯ ಸಿಗುವ ದಿನಗಳು ಶುರುವಾಗುತ್ತವೆ ಅಂತ ಅಂದುಕೊಳ್ಳಬಹುದು. ಇದರ ನಡುವೆ ಸ್ನೇಹಿತರೆ, ಅದೇ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ಸರ್ಕಾರಕ್ಕೆ 7,005 ಪುಟಗಳ ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಏನೆಲ್ಲ ಸ್ಫೋಟಕ ಸತ್ಯಾಂಶಗಳಿದಾವೆ ಅನ್ನುವಂಥದ್ದು ಈಗ ನಮಗೆ ಲಭ್ಯವಾಗಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಧರ್ಮಸ್ಥಳ ಭಾಗದ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ BLR ಪೋಸ್ಟ್ ಕರ್ನಾಟಕದ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುವ ಒಂದು ಮಾಧ್ಯಮ ಸಂಸ್ಥೆ. ಒಂದಷ್ಟು ಮಾರಿಕೊಂಡ, ಒಂದಷ್ಟು ಮಾರಿಕೊಂಡ ಗೋಧಿ ಮೀಡಿಯಾ, ಬೂಟ್ ನೆಕ್ಕುವ ಮಾಧ್ಯಮಗಳ ನಡುವೆ ಸತ್ಯಾಂಶವನ್ನು ಹೇಳುವ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುವ BLR ಪೋಸ್ಟ್ ಈ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ, ಅಂದರೆ ಈ ಧರ್ಮಸ್ಥಳ ಭಾಗದ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವ 7,000 ಪುಟಗಳ ವರದಿಯಲ್ಲಿ ಏನಿದೆ ಅನ್ನುವಂತಹ ಸತ್ಯಾಂಶದ ಸ್ಫೋಟಕ ವಾಸ್ತವದ ವಿಚಾರಗಳನ್ನು ಈ ಮಾಧ್ಯಮ ಸಂಸ್ಥೆ BLR ಪೋಸ್ಟ್ ವರದಿ ಮಾಡಿದೆ. ಹಾಗಿದ್ರೆ BLR ಪೋಸ್ಟ್ ವರದಿಯಲ್ಲಿ ಏನಿದೆ, ಯಾವ ವಿಚಾರಗಳು ಅಲ್ಲಿ ಅಡಕವಾಗಿವೆ, ಆ ರಹಸ್ಯ ಏನು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ರಿವೀಲ್ ಮಾಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ 7,000 ಪುಟಗಳು ಅಂದರೆ ಬರೋಬ್ಬರಿ ವರದಿ ಇರುತ್ತೆ. ಏನಾಯಿತು, ಎತ್ತಾಯಿತು, ಹೇಗೆ ಎನ್ಕ್ವೈರಿ ಮಾಡಿದ್ರು, ಏನೇನು ಸಿಕ್ಕು, ಎಲ್ಲವನ್ನು ಕೂಡ ಅಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ಅಲ್ಲಿ ಬರೀಬೇಕಾಗತ್ತೆ. ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗತ್ತೆ, ವರದಿಯನ್ನು ಕೊಡಲೇಬೇಕಾಗತ್ತೆ. ಈಗ ನಮಗೆ ಗೊತ್ತಿಲ್ಲದಿರುವಂಥ ವಿಚಾರಗಳನ್ನು BLR ಪೋಸ್ಟ್ ವರದಿ ಮಾಡಿದೆ. ಏನಂದರೆ, ಈ ವರದಿಯಲ್ಲಿ ಅಂದರೆ ಈ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಆಗಿದೆ ಅಂತ ಅವರು ಹೇಳ್ತಾರೆ. BLR ಪೋಸ್ಟ್ನ ವರದಿ ಹೇಳುತ್ತೆ, ಸುಮಾರು 255 ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ. ನಾವು ಅಂದ್ಕೊಂಡಿದ್ವಿ ಬರೀ ಚಿನ್ನಯ್ಯ ಏನು ನ್ಯಾಯಾಲಯಕ್ಕೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. BNSS ಸೆಕ್ಷನ್ ಅಡಿಯಲ್ಲಿ 183 ಅಡಿಯಲ್ಲಿ ಪ್ರಾಮಾಣಿಕ ಹೇಳಿಕೆಯನ್ನು ನೀಡಿದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕಿತ್ತು. ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಇದು ಗೊತ್ತಿತ್ತು. ಆದರೆ ಇದಷ್ಟೇ ಅಲ್ಲ, ಚಿನ್ನಯ್ಯನ ಹೇಳಿಕೆ ಅಷ್ಟೇ ಅಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಿರುವಂಥ SIT ಅಧಿಕಾರಿಗಳು ಬರೋಬ್ಬರಿ 255 ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಆನಂತರ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಇದು ಬೇಕೇ ಬೇಕು. ಪ್ರಕರಣದಲ್ಲಿ ಬಹಳ ಮೇಜರ್ ಸಾಕ್ಷಿಗಳು ಅಂದರೆ, ಬಹಳ ಮುಖ್ಯ ಅಂತ ಅನಿಸುವಂಥ ಸಾಕ್ಷಿ ಅಂದರೆ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಗಳು. ಅದು ಗಂಡು ಹೆಣ್ಣು, ಈ ಒಂದು ಸ್ಕೆಲಿಟನ್ಗಳ ಮೇಲೆ ಏನಾದ್ರು ದೌರ್ಜನ್ಯ ಆಗಿದೆಯಾ, ಎಷ್ಟು ವರ್ಷದ್ದು, ಇದೆಲ್ಲವೂ ಕೂಡ ಬುರುಡೆಯ ಇತಿಹಾಸವನ್ನು, ಮೂಳೆಗಳ ಇತಿಹಾಸವನ್ನು ಹೇಳುವ ವರದಿ FSL ರಿಪೋರ್ಟ್. ಅದನ್ನು ಕೂಡ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಅನಂತರ ವಿಡಿಯೋ ರೆಕಾರ್ಡ್ ಮಾಡಲಾದ ಸಾಕ್ಷ್ಯಗಳನ್ನು ಒಳಗೊಂಡ 4 TM ಹಾರ್ಡ್ ಡಿಸ್ಕನ್ನು ಕೊಡಲಾಗಿದೆ, ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಯಾಕೆ ಇಷ್ಟು ಪ್ರಮಾಣದ ವಿಡಿಯೋವನ್ನು ಸಂಗ್ರಹ ಮಾಡಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ, ಈ ಎನ್ಕ್ವೈರಿ ನಡೆಯುವಾಗ ಸಾಕ್ಷಿಗಳ ಹೇಳಿಕೆಗಳು ಮತ್ತು ಆ ಸಂದರ್ಭದಲ್ಲಿ ಸಿಕ್ಕ ಯಾವುದೇ ಎವಿಡೆನ್ಸ್ನ ದಾಖಲೀಕರಣ, ಅಂದರೆ ಡಿಜಿಟಲೀಕರಣ, ವಿಡಿಯೋಕರಣ, ಚಿತ್ರೀಕರಣ ಮಾಡಬೇಕಲ್ಲ, ಆ ಎಲ್ಲ ಪ್ರಕ್ರಿಯೆಗಳನ್ನು ಚಿತ್ರೀಕರಣ ಮಾಡಿಕೊಂಡು ಕೆಲವೊಂದು ಸಲ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ
ಈ ಡಿಜಿಟಲೀಕರಣ ಅಂದರೆ ಈ ಚಿತ್ರೀಕರಣ ಇದ್ದಾಗ ಮತ್ತಷ್ಟು ಸತ್ಯಗಳು ಮತ್ತಷ್ಟು ವಿಚಾರಗಳು ಗಮನಾರ್ಹವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿ ಸುಮಾರು ಒಂದು 4 TMR ಡಿಸ್ಕ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂಥ ವಿಚಾರ. ಜೊತೆಗೆ ಸಾವಿನ ಗುಡ್ಡ ಅಂದರೆ ಅದೊಂದು ರೀತಿಯ ಅಕ್ರಮ, ಒಂದು ರೀತಿಯ ದೊಡ್ಡ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದಿರಬಹುದಾದ ಕುಖ್ಯಾತಿಯನ್ನು ಈ ಬಂಗ್ಲೆ ಗುಡ್ಡ ಪಡೆದುಕೊಂಡಿದೆ ಅನ್ನುವಂಥ ವರದಿಯನ್ನು ಕೂಡ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಯಾಕೆಂದರೆ ಬಹುತೇಕ ಅನುಮಾನಾಸ್ಪದ ಸಾವುಗಳ ಹೆಣಗಳ ಹೂತು ಹಾಕುವಿಕೆ ಎಲ್ಲಿ ನಡೆದಿದೆ ಅಂದರೆ ಆ ಬಂಗ್ಲೆ ಗುಡ್ಡದ ಎತ್ತರೆತ್ತರದ ಪ್ರದೇಶದ ಮೇಲೆ. ಎಲ್ಲ ಬಿಟ್ಟು ಅಲ್ಲಿಯೇ ಹೆಚ್ಚಾಗುತ್ತೆ ಅಂದರೆ ಬಹಳ ಅನುಮಾನಗಳು ಎಲ್ಲರನ್ನೂ ಸಹಜವಾಗಿ ಕಾಡುತ್ತವೆ. ಹಾಗಾಗಿ ಒಂದು ರೀತಿ ಅದು ಸಾವಿನ ತಾಣವಾಗಿ ಆ ಬಂಗ್ಲೆ ಗುಡ್ಡ ರೂಪುಗೊಂಡಿದೆ ಅನ್ನುವಂಥ ವಿಚಾರವನ್ನು ಕೂಡ SIT ಅಧಿಕಾರಿಗಳು ವ್ಯಕ್ತಪಡಿಸಿದೆ ಅಂತೇಳಿ BLR ಪೋಸ್ಟ್ ಪ್ರಕಟಿಸಿದೆ. ಆನಂತರ ಭಾಳ ಇಂಪಾರ್ಟೆಂಟ್ ಏನು ಅಂದರೆ DNA ಪರೀಕ್ಷೆ, ಮೃತದೇಹಗಳ ಗುರುತು. ಇದು ಬಹಳ ಇಂಪಾರ್ಟೆಂಟು. DNA ಪರೀಕ್ಷೆ ಅಂದರೆ ಈಗ ಮೂಳೆ ಸಿಕ್ವು, ಬುರುಡೆ ಸಿಕ್ವು, ಆದರೆ ಅದು ಯಾವ ಕುಟುಂಬದವ್ರದ್ದು ಅದು ಕೂಡ ಕಂಡಿಡ್ದಿದ್ದಾರೆ. ಒಂದು 3 ಕುಟುಂಬಗಳಿಗೆ ಅಂದರೆ ಒಂದು 3 ಬುರುಡೆಗಳ ಮೂಳೆಗಳ ಮ್ಯಾಚನ್ನು ಮಾಡಲಾಗಿದೆಯಂತೆ, DNA ಪರೀಕ್ಷೆಯನ್ನು ಮಾಡಲಾಗಿದೆಯಂತೆ. ನೋಡಿ, ಈ ಗುಡ್ಡದ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥದ್ದು 7 ಅಸ್ಥಿಪಂಜರದ ತಲೆಬುರುಡೆಗಳು ಅಂತೆ. 100ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದವಂತೆ. ಏನೂ ಸಿಗಲಿಲ್ಲ, ಬುರುಡೆ ಅಂತಿದ್ರು. ಇಲ್ಲಿ ಸಿಕ್ಕಿರುವ ವಿಚಾರ ಗೊತ್ತಾಗ್ತಿದೆ. ಇದರಲ್ಲಿ 3 ತಲೆಬುರುಡೆ ಮತ್ತು 1 ಮೂಳೆಯ DNA ಕಾಣೆಯಾದವರ ಕುಟುಂಬದವರ ಜೊತೆ ಮ್ಯಾಚ್ ಮಾಡಲಾಗಿದೆ. ಏನು ಸಿಕ್ಕಿತ್ತಲ್ಲ ಅದ್ರಲ್ಲಿ ಮೂವರು ಕಾಣೆಯಾದವರ ಕುಟುಂಬದವರ ಜೊತೆ ಮ್ಯಾಚ್ ಮಾಡಿದ್ದಾರೆ. ಅವ್ರದ್ದು ಹೆಂಗೆ ಗೊತ್ತಾಗುತ್ತೆ? ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನೋಡಿ ನಮ್ಮವ್ರು ಹಿಂಗೆ ಕಾಣೆಯಾಗಿದ್ರು ಇಂಥ ವರ್ಷದಲ್ಲಿ, ಏನಾದರೂ ಅಲ್ಲಿ ಸಿಕ್ಕಂಥ ಮೂಳೆಗಳು ಮತ್ತು ನಮ್ಮ ಕುಟುಂಬದವರು ಕಾಣೆಯಾದವ್ರಿಗೆ ಏನಾದ್ರು ಮ್ಯಾಚ್ ಆಗುತ್ತಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ DNA ಪರೀಕ್ಷೆಯನ್ನು, ಕಾಣೆಯಾದವರ ಕುಟುಂಬದವರ DNA ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಅದು ಮ್ಯಾಚ್ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ. ಸೊ ಅವರು ಯಾವ ಮೂಲದವರು ಮತ್ತು ಅವ್ರ ಹೆಸರೇನು ಅನ್ನೋದನ್ನು ಕೂಡ BLR ಪೋಸ್ಟ್ ಪ್ರಕಟಿಸಿದೆ. ಅದು ಗುಬ್ಬಿ ಮೂಲದವರು. ಅವ್ರ ಹೆಸರನ್ನು ನನಗೆ ಸದ್ಯಕ್ಕೆ ಹೇಳ್ತಾ ಇಲ್ಲ, ಅದು ಸತ್ಯಾಂಶ ಸಂಪೂರ್ಣ ಹೊರಗಡೆ ಬರಲಿ. ಒಬ್ಬರು ಗುಬ್ಬಿ ಮೂಲದವರು ಅಂತ ಹೇಳಲಾಗ್ತದೆ, ಇನ್ನೊಂದು ಕೊಡಗಿನ ಪೊನ್ನಂಪೇಟೆಯವರು ಅಂತ ಹೇಳಿ ಗುರುತಿಸಲಾಗಿದೆ. ಇದು DNA ಮ್ಯಾಚ್ ಮೂಲಕ, ಅಂದರೆ ಅಷ್ಟು ಸುಲಭ ಅಲ್ಲ. DNA ಮ್ಯಾಚ್ ಆದ್ರೇ ಇವ್ರ ಕುಟುಂಬದವರು, ಇವ್ರು ಕಾಣೆಯಾಗಿರಬಹುದು ಅನ್ನೋದನ್ನು ತಾಳೆ ಹಾಕೋದಕ್ಕೆ ಅಥವಾ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ DNA ಮ್ಯಾಚ್ ಆಗಿದೆ. ಹಾಗಾಗಿ ಗುಬ್ಬಿ ಮೂಲದವರು ಮತ್ತು ಕೊಡಗಿನ ಪೊನ್ನಂಪೇಟೆಯವರು. ನೋಡಿ ಎಷ್ಟೊಂದು ಸ್ಫೋಟಕವಾದ ನಿಗೂಢ ರಹಸ್ಯಗಳು ಈ SIT ವರದಿಯಲ್ಲಿ ಬಹಳ ಭದ್ರವಾಗಿ ಅಡಕವಾಗಿವೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು ಏನಂದರೆ, ಈ ಧರ್ಮಸ್ಥಳ ಭಾಗದಲ್ಲಿ ಈ ಅಸಹಜ ಸಾವುಗಳು UDR 1500ಕ್ಕೂ ಹೆಚ್ಚು ಪ್ರಕರಣಗಳು UDR ಆಗಿದಾವಂತೆ ಆಗಲಿ. ಆದರೆ ಅದರಲ್ಲಿ 38ರಿಂದ 43 ಕೇಸ್ ಅಂದರೆ ದಾಖಲೆಗಳು ಮ್ಯಾಚ್ ಆಗ್ತಾ ಇಲ್ಲ ಅಂತೆ. ಈಗ ಹೇಳೋ ಪ್ರಕಾರ ಅಲ್ಲಿ ಯಾರೋ ಬಂದರು, ಅಪರಿಚಿತರು ಕಾಣೆಯಾದರು, ಇಲ್ಲಿ ಸತ್ರು, ಅದು ಇದು ಅಂತೇಳಿ ಒಂದಷ್ಟು UDR ಆಗುತ್ತೆ ಅಸಹಜ ಸಾವುಗಳು. ಅಸಹಜ ಸಾವುಗಳಾದರೂ ಕೂಡ ನೀವು ಕಾನೂನಾತ್ಮಕವಾದ ಪ್ರಕ್ರಿಯೆಯಲ್ಲಿಯೇ ಅವನ್ನು ದಫನ್ ಮಾಡೋದಾಗಲಿ, ಪೋಸ್ಟ್ ಮಾರ್ಟಮ್ ಮಾಡೋದೇ ಆಗಲಿ, ಕುಟುಂಬಕ್ಕೆ ಮಾಹಿತಿ ಕೊಡೋದೇ ಆಗಲಿ, ಹೆಂಗೆಂಗೋ ಹಂಗೆ ಮಾಡೋಕ್ಕಾಗಲ್ಲ. ಅದು ಪೊಲೀಸರ ಒಂದು ಮಾರ್ಗಸೂಚಿಯ ಅನ್ವಯವೇ ಮಾಡಬೇಕಾಗತ್ತೆ. ಅದಕ್ಕೆ ದಾಖಲೆಗಳನ್ನು ಕಲೆ ಹಾಕಬೇಕಾಗತ್ತೆ. ಎಲ್ಲಿ ನೀವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ರಿ, ಎಲ್ಲಿ ಹೂತಾಕಿದ್ರಿ, ಯಾವ ರೀತಿ ಹೂತಾಕಿದ್ರಿ, ಅದಕ್ಕೂ ಮುಂಚೆ ಕುಟುಂಬಸ್ಥರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದ್ರ, ಇದ್ರ ಎಲ್ಲದರ ರಿಪೋರ್ಟ್ ಬೇಕಾಗತ್ತೆ. ಆ ಎಲ್ಲದರ ರಿಪೋರ್ಟ್ 38ರಿಂದ 40 ಕೇಸ್ಗಳಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತೆ. ಅಂದರೆ ಏನು, ಇದರ ಅರ್ಥ ಏನು? ಮ್ಯಾಚ್ ಆಗ್ತಾ ಇಲ್ಲ, ಇದರ ಮಾಹಿತಿಯನ್ನು ಕಲೆ ಹಾಕಿಲ್ಲ ಅಂದರೆ ಏನು ಪ್ರಶ್ನೆ ಬರುತ್ತೆ. ಆ ವಿಚಾರವನ್ನು ಕೂಡ BLR ಪೋಸ್ಟ್ ವರದಿ ಮಾಡಿದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ನಮಗೆ ಇಷ್ಟ ಆದರೆ ಆಗಲ್ಲ, ನಾವೇನು ಇಷ್ಟೆಲ್ಲ ಕಲೆಕ್ಟ್ ಮಾಡಿದ್ದೀವಲ್ಲ,
ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ, ನಾನು ಅಲ್ಲಿ ಧರ್ಮಸ್ಥಳದ ಈ ಧಾರ್ಮಿಕ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡ್ತಾ ಇದ್ದೆ, ನನಗೆ ಒಂದಷ್ಟು ಶವಗಳನ್ನು ಹೂತಾಕ್ರಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು, ನಾನು ಹೂತಾಕಿದ್ದೆ, ಆ ಒಂದಷ್ಟು ಅನುಮಾನಾಸ್ಪದ ಸಾವುಗಳು ಅಂತ ಅನ್ನಿಸ್ತು ಅಂತೇಳಿ ಪತ್ರ ಬರೆದಿದ್ದು ಎಲ್ಲ ಕೂಡ ವೈರಲ್ ಆಯಿತು. ಆನಂತರ SIT ಆಯಿತು. SIT ಆದ ನಂತರ ಸುಮಾರು ಎಷ್ಟು ಕಡೆ 13 ಜಾಗಗಳಲ್ಲಿ ಅವನು ತೋರಿಸ್ತಾನೆ ಚಿನ್ನಯ್ಯ. ಆಮೇಲೆ ಬಹಳ ಸುಮಾರು ವರ್ಷಗಳಾದ ಮೇಲೆ ಅದೇ ಸ್ಥಳಗಳನ್ನು ತೋರಿಸುವಂಥ ಸಾಹಸ ಇತ್ತಲ್ಲ, ಬಹಳ ಚಾಲೆಂಜಿಂಗ್ ಆಗಿತ್ತು. ಅಧಿಕಾರಿಗಳಿಗೂ ಮೀಡಿಯಾಗಳಿಗೂ ಎಲ್ಲರಿಗೂ ಅಂದಾಜು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಿ 2 ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ವು. ಸೊ ಇಷ್ಟೆಲ್ಲ ಈ ಎಲ್ಲ ಪ್ರಕರಣದಲ್ಲಿ ಏನೇನೇನಾಗುತ್ತೆ, ಏನೇನು ಪ್ರಕ್ರಿಯೆ ಆಗುತ್ತೆ ಎಲ್ಲವನ್ನೂ SIT ಅಧಿಕಾರಿಗಳು ಕಲೆಕ್ಟ್ ಮಾಡಿ FSLಗೆ ವರದಿ ಕೊಟ್ಟು, ಆ ವರದಿಯನ್ನು ತರಿಸ್ಕೊಂಡು DNA ಮ್ಯಾಚ್ ಆಗಿರೋದನ್ನೂ ಕಂಡುಹಿಡಿದು ಈಗ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನು ಅಂದರೆ, ಇಷ್ಟ ಆದರೆ ಸಾಲದು, ಇನ್ನೂ ನಾವು ಉತ್ಖನನ ಮಾಡಬೇಕು, ಇನ್ನೂ 1000ಕ್ಕೂ ಹೆಚ್ಚು ಮೂಳೆಗಳು ಸಿಗುವ ಸಾಧ್ಯತೆಗಳಿವೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಕೇಳಿ ಮಹಾನಿರ್ದೇಶಕರಿಗೆ SIT ಅಧಿಕಾರಿಗಳು ಪತ್ರ ಬರೆದಿದ್ದಾರಂತೆ. ಅಂದರೆ ಇದರ ಅರ್ಥ ಎಂಥ ಘೋರವಾದ ಹತ್ಯಾಕಾಂಡಗಳು ನಡೆದಿರುವ ಅನುಮಾನಗಳು ನಮ್ಮೆಲ್ಲರನ್ನು ದಂಗುಬಡಿಸ್ತವೆ, ಬೆಚ್ಚಿ ಬೀಳಿಸ್ತವೆ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಕ್ರೈಮ್ ಸ್ಟೋರಿಯಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನೂ ಅಲ್ಲ, ನೈಜ ಘಟನೆಯ ನೈಜ ಬದುಕಿನಲ್ಲಿ ಆಗಿರುವ ಕ್ರೌರ್ಯದ ಕರ್ಮಕಾಂಡಗಳು, ಕ್ರೌರ್ಯದ ನರಹತ್ಯೆಗಳು ಆಗಿರುವ ಅನುಮಾನಗಳನ್ನು, ಸಾಕ್ಷಿಗಳನ್ನು ಈ ಒಂದು ಪ್ರಕರಣ ಸೂಚಿಸುತ್ತೆ. BLR ಪೋಸ್ಟ್ ಇಂಥ ಒಂದು ವರದಿಯನ್ನು ಮಾಡಿದೆ. ಸರ್ಕಾರ ಇನ್ನೂ ಈ ವರದಿಯನ್ನು ತರಿಸ್ಕೊಂಡು ಪೂಜೆ ಮಾಡ್ಕೊಂಡು ಕೂರೋದು ಬೇಡ, ನ್ಯಾಯಾಲಯದ ಗಮನಕ್ಕೂ ಹೋಗಿದೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರೆಲ್ಲ ದುಷ್ಟಕೃತ್ಯವನ್ನು ಮಾಡಿದ್ದಾರೆ, ಯಾರೆಲ್ಲ ಜನರ ಬದುಕನ್ನು ದಮನ ಮಾಡಿದ್ದಾರೆ, ಅವರ ವಿರುದ್ಧ ಕಾನೂನಿನ ಅನ್ವಯ ಕಠಿಣಾತಿ ಶಿಕ್ಷೆಯನ್ನು ಕೊಡಲಿ. ಸತ್ಯಕ್ಕೆ ಯಾವತ್ತು ಜಯ ಇರುತ್ತೆ. ಕಾನೂನನ್ನು ಕೈ ತೆಗೆದುಕೊಂಡ್ರೆ ನೀವು ಎಂಥದ್ದೇ ಸ್ಥಾನದಲ್ಲಿರಲಿ, ನೀವು ಎಂಥದ್ದೇ ಪ್ರಭಾವಿಗಳಾಗಿರಲಿ, ಎಡೆಮುರಿ ಕಟ್ತೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ. ನೋಡೋಣ ಏನು ಮಾಡ್ತಾರೆ. ನಮಸ್ಕಾರ.